ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಹುಕ್ಕೇರಿ ಮತಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಸಂಕೇಶ್ವರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಶಾಸಕರಾದ ನಿಖಿಲ್ ಕತ್ತಿ ಹೇಳಿಕೆ ನೀಡಿದ್ರು. ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ಗ್ಯಾರಂಟಿಗಳಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತಿವೆ. ಗ್ಯಾರಂಟಿ ಯೋಜನೆ ಜಾರಿ ಮಾಡಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ ಎಂದು ಶಾಸಕ ನಿಖಿಲ್ ಕತ್ತಿಯವರು ಆರೋಪಿಸಿದ್ರು. ನಮ್ಮ ಬಿಜೆಪಿ ಸರ್ಕಾರ ಈಗ ಅದು ಕಡಿದು ಕೊಟ್ಟಿತ್ತು. ನನ್ನ ಕ್ಷೇತ್ರದ 600 ಕಿಲೋಮೀಟರ್ ರಸ್ತೆಗಳು ಟೋಟಲ್, ಅದ್ರೊಳಗೆ 425 ಕಿಲೋಮೀಟರ್ ZP ರಸ್ತೆ. 10 ಕೋಟಿ ರೂಪಾಯಿದಾಗ ನಾವು ಏನ್ ಮಾಡ್ಬೋದು? ಹೋದ ವರ್ಷ ತನಕ 10 ಕೋಟಿ ಕೊಟ್ಟಾರ. ಈಗ 16 ಕೋಟಿ ಮನ್ನಿ ಫ್ಲಡ್ ಅದ, 16 ಕೋಟಿ ಕೊಡ್ತೇವೆ ಅಂತ ಹೇಳೋರು. ಅದ್ರೊಳಗೆ 21 ಕಿಲೋಮೀಟರ್ ಎಲ್ಲರಿಗೂ ಬೇಡಿಕೆ ಐತೆ. ರಸ್ತೆಗಳಂತೂ ಮುಖ್ಯ ಬೇಡಿಕೆನ, ಯಾಕಂದ್ರೆ ಎಲ್ಲರ ಮನೆ ಗಾಡಿಗಳಾಗ್ಯಾವ, ಸಾಲಿಗೆ ಹೋಗಕ್ಕೆ ಹುಡುಗರಿಗೂ ಅಡಚಣೆ ಆಗತೈತಿ. ಇದೆಲ್ಲ ನೀವು ನೋಡತ್ತಿ. ಅದಕ್ಕೆ ನಾನು ತಮ್ಮ ಮುಖಾಂತರ ರಾಜ್ಯ ಸರ್ಕಾರ ಮನವಿ ಮಾಡ್ತೀನಿ, ಡೆವಲಪ್ಮೆಂಟ್ ಕಡಿದುಕೊಂಡು ಗ್ಯಾರಂಟಿಗಳು ಕೊಡು ವ್ಯವಸ್ಥೆ ತಾವು ಏನು ಮಾಡಿದಿರಿ, ಇದು ಅತಿ ದೊಡ್ಡ ತಪ್ಪಾಗಿತ್ತು. ಮಾತ್ರ ತಾವು ಇದನ್ನ ಸುಧಾರಣೆ ಮಾಡಿಕೊಂಡು ಫಸ್ಟ್ ಡೆವಲಪ್ಮೆಂಟ್ಗೆ ತಾವು ಅನುದಾನ ಕೊಟ್ಟು ಡೆವಲಪ್ಮೆಂಟ್ ಎಲ್ಲ ಕ್ಷೇತ್ರದಲ್ಲಿ ಮಾಡ್ಬೇಕಂತ ತಮ್ಮ ಮುಖಾಂತರ ವಿನಂತಿ. ನೀವು ನೋಡತ್ತಿರಲಿಲ್ಲ, ಈಗ ನಾವು ಏನಾರೇ ಅನುದಾನ ಕೇಳಕ್ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೊಕ್ಕ ಬಂದಿಲ್ಲ. ನಿನ್ನೆ ತಾನೇ ನೀವು ನೋಡಿರ್ಬೋದು, ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿ ನಮಗಿನ್ನೂ ಅಡಿಷನಲ್ ಫಂಡ್ ಬರಬೇಕು ಅದೆಲ್ಲ ಹೇಳಿದ. ಅದೆಲ್ಲ ಒಂದು ಒತ್ತಿಗಿಟ್ಟು ನಮ್ಮ ಅನುದಾನ ಹೈಯೆಸ್ಟ್ GST ಕಲೆಕ್ಷನ್ ಇರುವಂತ ರಾಜ್ಯ ಯಾವ್ದಾರೆ ನಮ್ಮ ದೇಶದಾಗಿದ್ರೆ ಕರ್ನಾಟಕ ರಾಜ್ಯ. ಈ ಫಂಡ್ ನಾವು ಗ್ಯಾರಂಟಿ ಕೊಡ್ಕೋತ ಹೋದ್ರೆ, ಅವ್ರ ವೋಟ್ ಬ್ಯಾಂಕ್ ಕೊಡ್ಕೋತ ಹೋದ್ರೆ ಡೆವಲಪ್ಮೆಂಟ್ ಅದರಿಂದ ನಾವು ಹಿಂದುಳಿತು ಅಂತ ಹೇಳಕ್ಕೆ. ಕೆಲವೊಂದು ರಾಜ್ಯ बीजेपी ಕೂಡ गॅरंटी योजने चालू ಮಾಡಿ. महाराष्ट्रातच आहे की साहेब? महाराष्ट्र साहेब परत कॉम्पिटिशन मध्ये सगळं करायलाच पाहिजे. आता एकटं कॉम्पिटिशन उतरलं तर दुसरं पण अनाऊन्स करणारच. ते चुकीचंच आहे. मी बीजेपी मध्ये असू दे, मी पण सांगतो ते चुकीचं आहे. लोकांना तुम्ही फ्री वाटून घरात बसून हे चांगलं शिक्षण तुम्ही देणार, त्यांना काम करा म्हणून तुम्ही प्रोत्साहन करायला पाहिजे. काम आणून द्या, काम करून घ्या, त्यांच्यापेक्षा टॅक्स घ्या आणि डेव्हलपमेंट कामं करून तुम्हाला सांगा. नेक्स्ट तुमचं गव्हर्नमेंट आलं तर म्हणजे गॅरंटी योजना बंद करणार काय तुम्ही? म्हणजे हे आता ते आमचे पक्षमधले आम्ही निर्णय घ्यायला पाहिजे. मी एकटाच निर्णय घेत नाही. माझं ओपिनियन मी तरी तुम्हाला सांगितलं. हे ओपिनियन मी पण तिकडे थोडं. सचिन कांबळे, KMM कन्नಡ न्यूज, हुक्केरी.